ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಹೋಟೆಲ್ ಉದ್ಯಮದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದರ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಮಲ್ಲೇಶ್ವರಂನ ಸಿಟಿಆರ್ ಹೋಟೆಲ್ಗೂ ಕೂಡ ಇದರ ಎಫೆಕ್ಟ್ ತಡ್ತಾ ಇದೆ. ಸಿಟಿಆರ್ ಹೋಟೆಲ್ಗೆ ಪೂರೈಕೆ ಆಗ್ತಿಲ್ವಂತೆ ಸಫಿಷಿಯಂಟ್ ಗ್ಯಾಸ್ ಸಿಲಿಂಡರ್. ಗ್ಯಾಸ್ ಏಜೆನ್ಸಿಗಳಿಂದ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಹಿಂಗೆ ಮುಂದುವರೆದ್ರೆ ನಾವು ಹೋಟೆಲ್ಗೆ ಬೀಗ ಹಾಕಬೇಕು ಅಂತ ಹೇಳ್ತಿರ್ತಾರೆ. ಸೆಂಟ್ರಲ್ ಟಿಫನ್ ರೂಮ್ ಸಿಟಿಆರ್ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಕ್ಷೇತ್ರದ ಗಣ್ಯರೆಲ್ಲ ಬಂದು ಇಲ್ಲಿ ಟಿಫನ್ ಮಾಡುವಂತಹ ಜಾಗ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಇವತ್ತು ಕೂಡ ಗ್ಯಾಸ್ನ ಅಭಾವ ಕಾಡ್ತಾ ಇದೆ. ಈ ಸಮಸ್ಯೆ ತೀವ್ರಗೊಳ್ತಾ ಇದೆ. 5ನೇ ದಿನವೂ ಕೂಡ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಹಿನ್ನೆಲೆ ಬಹುತೇಕ ಹೋಟೆಲ್ಗಳು ಕೂಡ ಬಂದಾಗಿದ್ದಾವೆ. ಮಲ್ಲೇಶ್ವರಂನ ಸಿಟಿಆರ್ ಹೋಟೆಲ್ ಇದು. ಈ ಸಿಟಿಆರ್ ಹೋಟೆಲ್ನಲ್ಲಿ ಇದೀಗ ಕಳೆದ 4-5 ದಿನಗಳ ಹಿಂದೆ 4 ಸಿಲಿಂಡರ್ಗಳನ್ನು ಪರ್ಚೇಸನ್ನು ಮಾಡಿದ್ರು. ಅದು ಮುಗಿಯುವ ಹಂತಕ್ಕೆ ಬಂದಿದೆ. ಅದು ಮುಗಿದ ಬಳಿಕ ಅನಿವಾರ್ಯವಾಗಿ ಹೋಟೆಲನ್ನು ಬಂದ್ ಮಾಡುವಂತಹ ಸ್ಥಿತಿ. ಸುಮಾರು ಗ್ಯಾಸ್ ಏಜೆನ್ಸಿಗಳು ಅಂದರೆ ಕಡಿಮೆ ಪ್ರಮಾಣದಲ್ಲಿ ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾ ಇದ್ದಾವೆ. ಮೊದಲಿಗೆ ಒಂದು ದಿನಕ್ಕೆ 4ರಿಂದ 6 ಸಿಲಿಂಡರ್ಗಳನ್ನು ಕೊಡ್ತಾ ಇದ್ರು. ಆದರೆ ಈಗ ಕೇವಲ 1-2 ಸಿಲಿಂಡರ್ಗಳನ್ನು ಮಾತ್ರ ಕೊಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅದೇ ಸಿಲಿಂಡರ್ಗಳನ್ನು ಬಳಕೆ ಮಾಡಿಕೊಂಡು ಇದೀಗ ಹೋಟೆಲ್ಗಳನ್ನು ನಡೆಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸಿಲಿಂಡರ್ಗಳ ಅಭಾವದಿಂದಾಗಿ ನಗರದ ಬಹುತೇಕ ಹೋಟೆಲ್ಗಳು ಬಂದಾಗಿದ್ದಾವೆ. ಆದರೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹೋಟೆಲ್ಗಳು ಮಾತ್ರ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಈಗ ಹೋಟೆಲ್ಗಳನ್ನು ನಡೆಸೋದೇ ಒಂದು ರೀತಿಯಲ್ಲಿ ಮಾಲೀಕರಿಗೆ ಕಷ್ಟ ಅನ್ನುವಂತಾಗಿದೆ. ವಿಡಿಯೋ ಜರ್ನಲಿಸ್ಟ್ ಬೀರಪ್ಪ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ. ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ಸೊ ಅದರ ಕಾರಣವಾಗಿ ನಾವು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಈ ಥರದ ಸಮಸ್ಯೆಗಳು ಬಂದಾಗ ಜನರು ಇದ್ರ ಹಿಂದೆ ಕೋವಿಡ್ ಬಂದಾಗಲೂ ಕೂಡ ಎಷ್ಟೊಂದು ವಿಚಾರಗಳಿಗೆ ಅದಕ್ಕೊಂದು ಆಲ್ಟರ್ನೇಟಿವ್ ಹುಡ್ಕೊಂಡಿರ್ತಾರೆ. ಸೊ ಈಗ ನಾನೇನು ಹೇಳೋದು ಅಂತ ಹೇಳಿದ್ರೆ, ಈ ಸಿಲಿಂಡರ್ ಅವ್ರು ಯಾರೆಲ್ಲ ಇದ್ದಾರೆ, ಸೊ ಈವನ್ ಅವ್ರೇನೋ ಒಂದು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡೋದು ಅಥವಾ ಇದರಲ್ಲಿ ಏನು ತುಂಬ ಈ ವಲ್ನರಬಲ್ ಸ್ಟೇಟಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋವಂಥ ಪ್ರಯತ್ನ ಏನಿದೆ, ಸೊ ಅಂಥದ್ದನ್ನೆಲ್ಲ ಮಾಡದೇ ಇರೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಜನರು ಒಂದ್ಸಲ ಒಂದು ಆಲ್ಟರ್ನೇಟಿವ್ ವೇಸ್ನ ಹುಡ್ಕೊಂಡ್ಬಿಟ್ರೆ ಮತ್ತೆ ನಾಡ್ದು ಗ್ಯಾಸ್ದೆಲ್ಲ ಸಮಸ್ಯೆಗಳು ಸರಿಯಾದಾಗ ಮತ್ತೆ ಗ್ಯಾಸ್ ತಗೊಳ್ಳೋದು ಅವ್ರಿಗೆ ಸಮಸ್ಯೆ ಆಗುತ್ತೆ. ಖಂಡಿತವಾಗ್ಲೂ ಸಮಸ್ಯೆ ಇದೆ. ನಾವು ಎಲ್ಲರೂ ಫೇಸ್ ಮಾಡ್ತಾ ಇರೋವಂಥ ಸಮಸ್ಯೆನೇ. ಇಡೀ ಹೋಟೆಲ್ ಉದ್ಯಮ ಕಂಪ್ಲೀಟ್ ಹೋಟೆಲ್ ಉದ್ಯಮ ಎಲ್ಲ ಕಡೆ ಇಡೀ ದೇಶಾದ್ಯಂತ ಈ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅದನ್ನು ಗ್ಯಾಸನ್ನು ಮಿತವಾಗಿ ಬಳಸಿ ಅದನ್ನು ಯಾವ ರೀತಿ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಬೋದು ಅನ್ನೋದು ನನ್ನ ಪ್ರಕಾರ ಒಂದು ದಾರಿನ ಕಂಡುಕೊಂಡಿರ್ತಾರೆ ಹೋಟೆಲ್ ಅವರು ಕೂಡ. ಈ ಸಮಸ್ಯೆ ಬಗೆಹರಿಯೋ ತನಕ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತು ಅಂದರೆ ಸರ್ಕಾರ ಮಾಡೋದಾದ್ರೂ ಅವ್ರಿಗೆ ಬರಬೇಕಲ್ಲ ಗ್ಯಾಸಿನ ವ್ಯವಸ್ಥೆ ನಮಗೆ ಮಾಡೋದಕ್ಕೆ. ಅವ್ರಿಗೆ ಈ ಪರಿಸ್ಥಿತಿಯಲ್ಲಿ ಅವ್ರಿಗೆ ಗ್ಯಾಸ್ ಸಿಗಬೇಕಲ್ಲ. ಅವ್ರು ಏನು ಮಾಡ್ಬೋದು ಅಂತ ನಾವು ಹೇಳೋದಕ್ಕೆ ನಮಗೂ ಕಷ್ಟ. ಇವಾಗ ಅಂದರೆ ಸರ್ಕಾರನ ಬ್ಲೇಮ್ ಮಾಡೋದಕ್ಕೂ ಇವಾಗ ಇಂಥ ಟೈಮಲ್ಲಿ ಇಟ್ ಈಸ್ ವೆರಿ ರಾಂಗ್. ಬೆಂಗಳೂರಿನ ಬಹುತೇಕ ಹೋಟೆಲ್ಗಳ ಪರಿಸ್ಥಿತಿ ಇದೇ ಆಗಿದೆ. ಒಂದು ದಿನ 2 ದಿವಸ ಮೇಂಟೈನ್ ಮಾಡ್ಬೋದು, ಇರೋ ಬರೋ ಸ್ಟಾಕ್ಗಳನ್ನು ಹೊರ ತೆಗಿಬೋದು. ಬಟ್ 5-5 ದಿನ 6-6 ದಿನ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ.